ಹುಬ್ಬಳ್ಳಿಯ ಕೆಎಂಸಿ ಸಂಸ್ಥೆಯು ಜನರಿಗೆ ಉತ್ತಮ ಆರೋಗ್ಯ ಸೇವೆ ನೀಡ್ತಾ ಇದೆ. ಈ ಸಂಸ್ಥೆಯು ಉತ್ತರ ಕರ್ನಾಟಕದ ಕಾಮಧೇನು ಕಲ್ಪವೃಕ್ಷವಾಗಿದೆ ಎಂದು ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ ಪಾಟೀಲ ತಿಳಿಸಿದ್ದಾರೆ. ಕೆಎಂಸಿಆರ್ಐ ಸಭಾಂಗಣದಲ್ಲಿ ಕೆಎಂಸಿ ಸಂಸ್ಥಾಪನಾ ದಿನಾಚರಣೆ ಹಾಗೂ ಕೆಎಂಸಿಆರ್ಐ ಮರುನಾಮಕರಣ ಸಮಾರಂಭವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ಅಂದಿನ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಅವರು ಸಂಸ್ಥೆ ಸ್ಥಾಪನೆಗೆ ಅಡಿಗಲ್ಲು ಹಾಕಿದ್ರು. ಇಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಎಲ್ಲ ವೈದ್ಯರು ಹಾಗೂ ಸಿಬ್ಬಂದಿ ಉತ್ತಮ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಲವಾರು ಸೌಲಭ್ಯಗಳನ್ನು ಒದಗಿಸುವಂತೆ ನಿರ್ದೇಶಕರು ಮನವಿ ಮಾಡಿದ್ದಾರೆ. ಅಲ್ಲದೆ ಇನ್ಸ್ಟಿಟ್ಯೂಟ್ ಆಫ್ ಇಂದಿರಾ ಗಾಂಧಿ ಚೈಲ್ಡ್ ಹೆಲ್ತ್ ರೋಬೋಟಿಕ್ ಸ್ಪೆಷಾಲಿಟಿ ಪ್ರಾದೇಶಿಕ ಕ್ಯಾನ್ಸರ್ ಸೆಂಟರ್ ಸ್ಥಾಪನೆ ಮಾಡಲು ಪ್ರಸ್ತಾಪನೆ ಸಲ್ಲಿಸಿದ್ದಾರೆ. ಈ ಹುಬ್ಬಳ್ಳಿಯಲ್ಲಿ ಕಿಮ್ಸ್ ಈಸ್ ಆಲ್ ವೆಲ್ ಎಸ್ಟಾಬ್ಲಿಷ್ ಹಾಸ್ಪಿಟಲ್ ಇದೆ. ಯಾವ ಏಮ್ಸ್ಗಿಂತ ಕಮ್ಮಿ ಇಲ್ಲ ನಮ್ಮ KMC. ಇಟ್ ಇಸ್ ಬೆಟರ್ ದೆನ್ ಆಲ್ ಏಮ್ಸ್. ಆ ಭಾಗದಲ್ಲಿ ರಾಯಚೂರು ಒಂದು ಹಿಂದುಳಿದ ಪ್ರದೇಶ ಇದೆ ಅಂತೇಳಿ ನಾವು ಪೋಲ್ ಪ್ರಾಮಿಸ್ ಇತ್ತು. ಅದು ಹಾಗಾಗಿ ಅದನ್ನು ನಾವು ಪ್ರಪೋಸಲನ್ನು ಕೇಂದ್ರ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ. ಇಲ್ಲ, ಮಾಡಿಲ್ಲ ಇನ್ನು ಅವ್ರೇನು ಹೇಳಿ ಇಲ್ಲ. ಜಯದೇವ್ ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇಲ್ಲ, ಡಿಲೇ ಇಲ್ಲ, ಕೆಲಸ ನಡೀತಾ ಇದೆ. ಹಿಂದೆ ಅದು ಡಿಲೇ ಆಗಿತ್ತು. ನಾವು ಬಂದ ಮೇಲೆ ಅದಕ್ಕೆ ಚಾಲನೆ ಕೊಟ್ಟಿದ್ದೀವಿ, ಹಣ ಬಿಡುಗಡೆ ಮಾಡಿದ್ದೀವಿ, ಈಗ ಅಲ್ಲಿ ಪೇಮೆಂಟು ಮಾಡ್ತಾ ಇದ್ದೀವಿ, ಕೆಲಸ ನಡೀತಾ ಇದೆ. ಜೊತೆಗೆ ಇಲ್ಲಿ KMCಯಲ್ಲೂ ಕೂಡ ಇವತ್ತು ಕಾರ್ಡಿಯಾಲಜಿ ಸೆಂಟರ್ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ. ದಿನಾಲೂ 8-10 ಆ್ಯಂಜಿಯೋಗ್ರಾಫಿ, ಆ್ಯಂಜಿಯೋಪ್ಲಾಸ್ಟಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಎಲ್ಲ ಸವಲತ್ತುಗಳಿದೆ. KMC ಇಸ್ ರಿಯಲಿ ಎ ಗುಡ್ ಇನ್ಸ್ಟಿಟ್ಯೂಟ್. ಯಾಕಂದರೆ ಇಲ್ಲಿ ಎಲ್ಲ ಸೂಪರ್ ಸ್ಪೆಷಲೈಸೇಷನ್ ಡಿಪಾರ್ಟ್ಮೆಂಟ್ಸ್ ಎಸ್ಟಾಬ್ಲಿಷ್ ಆಗಿದೆ. ಇಲ್ಲಿ ಕ್ಯಾನ್ಸರಲ್ಲಿ ಕೂಡ ನೀವು ಆಂಕಾಲಜಿ ಇದೆ, ರೇಡಿಯೋಥೆರಪಿ ಇದೆ, ಎಲ್ಲ ರೀತಿಯಿಂದ ಇಲ್ಲಿ ವ್ಯವಸ್ಥೆ ಇದೆ. ಹಾಗಾಗಿ ಇಲ್ಲಿ ಇನ್ನೂ ಹೆಚ್ಚು ಏನು ನಾವು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತೇವೆ. ಪಕ್ಷ ಭೇದ ಮರೆತು ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಂಸ್ಥೆ ಬೆಳೆಯಲು ಶ್ರಮಿಸಬೇಕಾಗಿದೆ. ರಾಜ್ಯದ ಪ್ರತಿಭಾವಂತ ಹಾಗೂ ಗ್ರಾಮೀಣ ಭಾಗದ ಯುವಕರಿಗೆ ವೈದ್ಯಕೀಯ ಅಧ್ಯಯನ ನಡೆಸಲು ಅವಕಾಶ ಕಲ್ಪಿಸಲಾಗಿದೆ. ಸುಮಾರು 71 ಮೆಡಿಕಲ್ ಕಾಲೇಜುಗಳು ರಾಜ್ಯದಲ್ಲಿವೆ. ಸರ್ಕಾರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ತೆರೆಯಲಾಗುತ್ತೆ. ಇದರಿಂದ ಸಾಮಾನ್ಯ ಜನರಿಗೆ ಅನುಕೂಲವಾಗಲಿದೆ. ಕಡಿಮೆ ಖರ್ಚಿನಲ್ಲಿ ಜನರಿಗೆ ಉತ್ತಮ ಆರೋಗ್ಯ ಸೇವೆ ನೀಡುವ ಗುರಿ ಹೊಂದಲಾಗಿದೆ. ಸಂಸ್ಥೆಯ ಬೇಡಿಕೆಗಳನ್ನು ಪೂರೈಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ. ಸಂಸ್ಥೆಯ ಏಳಿಗೆಗೆ ಎಲ್ಲರ ಸಹಕಾರ ಅವಶ್ಯ ಎಂದು ಅವರು ತಿಳಿಸಿದ್ದಾರೆ.